ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೇಲಿ ಸೊಪ್ಪು ಸಾರು ಮುದ್ದೆ ಮಾಡೋಣ ಅಂತೇಳಿ ಸೊಪ್ಪನ್ನೆಲ್ಲ ತೊಳೆದು ಇಟ್ಕೊಂಡೆ. ಕುಕ್ಕರಲ್ಲಿ ನೀರು ಮತ್ತು ಟೊಮೊಟೊನು, ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಖಾರ ಮಾಡೋಣ ಅಂತ ಹಸಿರು ಮೆಣಸಿನ್ಕಾಯಿನೂ ಕೂಡ ಸೊಪ್ಪು ಜೊತೆಲೇ ಬೇಯಿಸ್ಕೊತಾ ಇದ್ದೆ. ಕುಕ್ಕರ್ನ ಮುಚ್ಚಿ ನೆಕ್ಸ್ಟ್ ನಾನು ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಬೆಳ್ಳುಳ್ಳಿ ಮತ್ತು ಮೆಣಸು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ ಇಷ್ಟನ್ನು ಕೂಡ ರೆಡಿ ಮಾಡಿಕೊಂಡೆ. ಬೇಯಷ್ಟರಲ್ಲಿ ರಾಯರ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಹೂವು ಎಲ್ಲ ಕಟ್ ಮಾಡಿಕೊಂಡೆ. 21 ದಿನದ ಸಂಕಲ್ಪ ಸೇವೆಯಲ್ಲಿ ಇವತ್ತಿಗೆ 11 ದಿನದ ಸಂಕಲ್ಪ ಸೇವೆನ ಸ್ಟಾರ್ಟ್ ಮಾಡೋಣ ಅಂತೇಳಿ ಪೂಜೆಗೆಲ್ಲ ಹೂವು ಮುಡಿಸಿ ರೆಡಿ ಮಾಡಿದೆ. ಹಾಗೆ ಸ್ವಲ್ಪ ತುಪ್ಪದ ಬತ್ತಿನ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ದೀಪಕ್ಕೆಲ್ಲ ಬತ್ತಿನ ಹಾಕಿ ರೆಡಿ ಮಾಡಿಕೊಂಡೆ. ಪೂಜೆಗೆಲ್ಲ ರೆಡಿ ಆಯಿತು. ಹಾಗೆ ನಾನು ಉಪ್ಸಾರು ಖಾರ ಮಾಡ್ಕೊಳ್ಳೋಣ ಅಂತೇಳಿ ಬೆಂದಿರೋ ಹಸಿರು ಮೆಣಸಿನ್ಕಾಯಿನ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕಿ ಸೊಪ್ಪೆಲ್ಲ ನೀಟಾಗಿ ಒಗ್ಗರಣೆ ಮಾಡಬೇಕಿತ್ತು. ಅಮ್ಮ ಬೇಡ ಸೊಪ್ಪು ಒಗ್ಗರಣೆ ಅಂತ ಹೇಳಿದ್ರು. ಹಾಗಾಗಿ ಉಪ್ಸಾರು ಖಾರ ರುಬ್ಕೊಳ್ಳೋಣ ಅಂತೇಳಿ ರೆಡಿ ಮಾಡಿಕೊಂಡೆ. ಉಪ್ಸಾರು ಖಾರ ರುಬ್ಬಾಯಿತು, ಉಪ್ಸಾರು ಕೂಡ ರೆಡಿ ಆಯಿತು. ಜೊತೆಲಿ ಹಾಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿದೆ. ಮುದ್ದೆನೂ ಕೂಡ ಆಯಿತು ಬಿಸಿ ಬಿಸಿ. ಅಮ್ಮಂಗೆ ಊಟ ಕೊಟ್ಟು ಆಮೇಲೆ ಪೂಜೆ ಮಾಡೋಣ ಅಂತೇಳಿ ಬಿಸಿ ಬಿಸಿ ಉಪ್ಸಾರು, ಮುದ್ದೆ, ತುಪ್ಪ, ಖಾರ ಇಷ್ಟನ್ನು ನಾನು ರೆಡಿ ಮಾಡಿ ಅಮ್ಮಂಗೆ ಊಟನ ಬಡಿಸ್ತಾ ಇದ್ದೆ. ಅಮ್ಮಂಗೆ ಊಟ ಕೊಟ್ಟರೆ ನಾನು ಪೂಜೆ ಮಾಡ್ಬೋದು ಅಂತೇಳಿ ಪೂಜೆನ ಸ್ಟಾರ್ಟ್ ಮಾಡಿದೆ. ರಾಯರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಮತ್ತೆ ನಾನು ಬುಕ್ನ ಬರೆದು ನಾನು ಕೂತ್ಕೊಂಡೆ ರಾಯರ ಸಂಕಲ್ಪ ಸೇವೆಗೆ. ಸಂಕಲ್ಪ ಸೇವೆ ಹಾಗೆ ಮಾಡ್ತಾ 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 ಎಲ್ಲೋ ಒಂದು ಕಡೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಪೂಜೆ ಎಲ್ಲ ಮುಗಿಸಿ ನಾನು ರಾಯರ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕು ಅಂತ ಹೇಳಿ ನಾನು ಬುಕ್ಕುಗಳನ್ನ ತರಿಸಿದೆ. ಆ ಬುಕ್ಕುಗಳು ಯಾವುದು ಅಂದರೆ ರಾಘವೇಂದ್ರ ವಿಜಯ, ಇನ್ನೊಂದು ಬುಕ್ ಬಂದು ಕಲಿಯುಗ ಕಲ್ಪತರು. ಈ ಬುಕ್ನ ನಾನು ಓದಬೇಕು, ಇನ್ನಷ್ಟು ನಾನು ರಾಯರ ಬಗ್ಗೆ ತಿಳ್ಕೋಬೇಕು ಅಂತ ಬುಕ್ನ ನಾನು ಆರ್ಡರ್ ಮಾಡಿ ತರಿಸ್ಕೊಂಡೆ. ಬುಕ್ಕು ಇವತ್ತು ಮನೆಗೆ ಬಂತು. ರಾಯರ ಅನುಗ್ರಹ ಎಲ್ಲ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತಿಂದ ಬುಕ್ ಓದೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾವು ಎಷ್ಟು ಒಂಟಿಯಾಗಿರ್ತೀವೋ ಅಷ್ಟು ನೆಮ್ಮದಿಯಾಗಿ ಇರ್ತೀವಿ. ಎಷ್ಟು ಜನರಿಂದ ದೂರ ಇರ್ತೀವೋ ಅಷ್ಟು ನಾವು ನೆಮ್ಮದಿಯಾಗಿ ಇರ್ತೀವಿ. ಒಂಟಿ ಅಂತ ಕೆಲವರು ಫೀಲ್ ಮಾಡ್ತೀರಾ. ಆ ಥರ ಫೀಲ್ ಮಾಡೋಕ್ಕೆ ಹೋಗ್ಬಿಡಿ. ನೀವು ಒಂಟಿ ಅಂತ ಅಂದಾಗ ಬುಕ್ಕುಗಳನ್ನ ನಿಮ್ಮ ಮನಸ್ಸಿಗೆ ಯಾವ ಬುಕ್ ಇಷ್ಟ ಆಗುತ್ತೋ ಆ ಬುಕ್ಕುಗಳನ್ನ ತರಿಸ್ಕೊಂಡು ನೀವು ಆದಷ್ಟು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಬುಕ್ಕುಗಳನ್ನ ನಾವೆಷ್ಟು ಓದ್ತೀವೋ ಅಷ್ಟು ನಾವು ತಿಳ್ಕೊಬೋದು. ಬೇಡದೇ ಇರೋ ವಿಷಯಗಳನ್ನ ತಿಳ್ಕೊಂಡು ಸುಮ್ಮನೆ ತಲೆ ಕೆಡಿಸ್ಕೊಂಡು ಇರೋ ಬದಲು ಬುಕ್ಕುಗಳನ್ನ ಓದ್ತಾ ನಮ್ಮ ಜೀವನದ ಕಡೆ ನಾವು ಗಮನ ಕೊಡೋಣ. ಯಾವಾಗಲೂ ನಾವು ಪಾಸಿಟಿವ್ ಆಗಿರೋದನ್ನ ನಾವು ಕಲಿಬೇಕು. ಅವ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದು, ನೆಗೆಟಿವ್ ಆಗಿ ಮಾತಾಡೋದು ಅಂಥ ಜನರಿಂದ ಆದಷ್ಟು ದೂರ ಇರಿ. ಯಾಕೆಂದರೆ ಅವರಲ್ಲಿ ಬರೀ ನೆಗೆಟಿವ್ ಅನ್ನೋದೇ ಇರುತ್ತೆ. ನಾವು ಬಟ್ಟೆ ಅಂಗಡಿಗೆ ಹೋದರೆ ಒಳ್ಳೆ ಸೀರೆ, ಒಳ್ಳೆ ಬಟ್ಟೆ ಆಯ್ಕೆ ಮಾಡ್ತೀವಿ. ತರಕಾರಿ ಅಂಗಡಿಗೆ ಹೋದರೆ ಒಳ್ಳೆ ತರಕಾರಿಗಳನ್ನ ಆಯ್ಕೆ ಮಾಡ್ತೀವಿ. ಹಾಗೆ ನಮ್ಮ ಜೀವನದಲ್ಲೂ ಒಳ್ಳೆ ಜನರನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಯಾಕೆಂದರೆ ಅವರಿಂದ ನಮಗೆ ಒಂದು ಒಳ್ಳೆ ನಡೆ ನುಡಿ, ಒಂದು ಬದುಕೋ ದಾರಿನ ಕಲಿಸ್ಕೊಡ್ತಾರೆ. ಅವರು ದುಡ್ಡು ಕೊಟ್ಟು ಕಲಿಸಲ್ಲ. ನಮ್ಮ ಜೊತೆಯಲ್ಲಿರೋರ ಹತ್ರ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂದರೆ ಅವರು ನಾವು ಚೆನ್ನಾಗಿರಬೇಕು ಅಂದರೆ ಹಿಂಗಲ್ಲ ಹಿಂಗೆ ಮಾಡಿ ಅಂತ ಒಂದು ಒಳ್ಳೆ ತಿಳುವಳಿಕೆನ ಹೇಳ್ಕೊಡ್ತಾರೆ. ನಾವು ಕೆಡಲೇಬೇಕು ಅಂತ ಏನಾದರೂ ಅವ್ರ ಮನಸ್ಸಲ್ಲಿತ್ತು ಅಂದರೆ ನಾವೇನೇ ಮಾಡಿದ್ರೂ ಅದಕ್ಕೊಂದು ಕಲ್ಲಾಗ್ತಾನೆ ಬರ್ತಾರೆ. ಆದಷ್ಟು ಒಳ್ಳೆ ಜನರ ಸಹವಾಸ ಮಾಡಿ, ಇಲ್ಲ ಅಂದರೆ ಒಂಟಿಯಾಗೇ ಇರಿ. ನೀವು ದೇವರನ್ನು ನಂಬಿ, ನಿಮ್ಮ ಮನೆಯಲ್ಲಿರುವ ತಂದೆ ತಾಯಿನ ನಂಬಿ ಅಷ್ಟೇ. ಕೆಡಿಸೋಕ್ಕೆ ಅಂತ 1000 ಜನ ಇದ್ರೂ ಕಾಪಾಡೋಕ್ಕೆ ಅಂತ ರಾಯರು ಯಾವಾಗಲೂ ಜೊತೆಲಿರ್ತಾರೆ. ನಮಸ್ಕಾರ.